ಜಿಲ್ಲೆಯಲ್ಲಿ ಇವತ್ತು ಏನೇನು ಅಭಿವೃದ್ಧಿ ಆಗಿದೆ ಅಂತಕ್ಕಂಥದ್ದು ಈಗ 11 ಗಂಟೆಗೆ ಸಭೆನೂ ಕೂಡ ಡಿ ಸಿ ಅವರು ಕರೆದಿದ್ದಾರೆ. ಖಂಡಿತ ಅಲ್ಲಿ ಏನೇನು ಚರ್ಚೆ ಆಗ್ತದೆ ನೋಡ್ತೇವೆ. ನಮ್ಮಲ್ಲಿ ಯಾವ ಥರ ಇಡೀ ಜಿಲ್ಲೆಗೆ ಎಲ್ಲ ಇಲಾಖೆ ವತಿಯಿಂದ ಹೆಂಗೆ ಮೂಲಭೂತ ಒದಗಿಸ್ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಅಲ್ಲಿ ಚರ್ಚೆ ಮಾಡಿ ಅದು ಆದಮೇಲೆ ನಾನು ಮಾತಾಡಿದ್ರೆ ಸರಿ ಅಂತಕ್ಕಂಥದ್ದು. ರಾಜ್ಯ ಮಟ್ಟದ ಕಾರ್ಯಕ್ರಮ ಪೂರ ರಾಜ್ಯದ ಇಲ್ಲಿ ಮಾಡ್ತಾ ಇದ್ದಾರೆ ಅಂದರೆ ಇವು ಇಡೀ ರಾಜ್ಯ ಚಿತ್ರಣನೇ ಇವ್ರು ಇಡಬೇಕಾಗ್ತದೆ. ರಾಜ್ಯದ ನಾವೆಲ್ಲ ಎಲ್ಲರೂ ಕೂಡ ನೋಡಿರೋ ರೀತಿಯಲ್ಲಿ ಅವರೇ ಹೇಳ್ಕೊಳ್ಳೋ ರೀತಿಯಲ್ಲಿ ಅಭಿವೃದ್ಧಿಗೆ ದುಡ್ಡಿಲ್ಲ ಅಂತಕ್ಕಂಥದ್ದು ಇವತ್ತು ಆಡಳಿತ ಪಕ್ಷದ ಶಾಸಕರುಗಳು ಮಂತ್ರಿಗಳೇ ಆ ಥರ ಕೈ ಚೆಲ್ಲಿ ಕೂತಿರ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. 3 ವರ್ಷ ಆಗಿದೆ, ಒಂದು ಮನೆ ಕೂಡ ಕೊಡಲಿಕ್ಕೆ ಈ ಸರ್ಕಾರದಿಂದ ಆಗಿಲ್ಲ. ಇವತ್ತು ಎಲ್ಲ ಇಲಾಖೆಗೂ ಇವರು ನ್ಯಾಯವನ್ನು ಒದಗಿಸ್ಕೊಡೋಕ್ಕೆ ಖಂಡಿತ ಪ್ರಾಮಾಣಿಕವಾಗಿ ಆಗಿಲ್ಲ. ಒಂದು ಹುದ್ದೆಗಳನ್ನು ಕೂಡ ಇವರು ಭರ್ತಿ ಮಾಡಲಿಕ್ಕೆ, ನಿರುದ್ಯೋಗ ಸಮಸ್ಯೆಯನ್ನು ನಿವಾರಣೆ ಮಾಡೋಕ್ಕಾಗಿಲ್ಲ. ಈ ಸಲ ಬಜೆಟಲ್ಲೇ 56,000 ಜನ ನಾವು ಇವತ್ತು ಅಪಾಯಿಂಟ್ಮೆಂಟ್ ಮಾಡ್ತೀವಿ ಅಂತ ಏನು ಘೋಷಣೆ ಮಾಡಿದ್ದಾರೆ ಅದನ್ನು ಕಾದು ನೋಡೋವಂಥ ಕೆಲಸ ನಾವು ಮಾಡ್ತೇವೆ. ಖಂಡಿತ ಇವತ್ತು ನಿರುದ್ಯೋಗಿಗಳಿಗೆ ಅವರಿಗೆ 3,000 ನೀವು ಭತ್ಯೆ ಕೊಡೋದ್ರಿಂದ ಅವ್ರಿಗೆ ಅವರ ಆರ್ಥಿಕ ಮಟ್ಟವನ್ನು, ಅವರ ಒಂದು ಜೀವನವನ್ನು ಸುಧಾರಿಸ್ಲಿಕ್ಕೆ ಸಾಧ್ಯ ಇಲ್ಲ. ರಾಜ್ಯ ಸರ್ಕಾರಕ್ಕೆ ನಾನು ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ, ಇವತ್ತು ಅವ್ರಿಗೆಲ್ಲರಿಗೂ ಕೂಡ ಎಲ್ಲಾದರೂ ಒಂದು ಕೆಲಸವನ್ನು ಒದಗಿಸ್ಕೊಡ್ತಕ್ಕಂಥದ್ದು, ನಿರುದ್ಯೋಗ ನಿವಾರಣೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ರೆ ಖಂಡಿತ ಯುವಕರಿಗೆ ಸಬಲೀಕರಣ ಆಗಲಿಕ್ಕೆ ಸಾಧ್ಯ ಆಗ್ತದೆ.